ನಮಸ್ಕಾರ. ನನ್ನ ಹೆಸರು ದತ್ತಾತ್ರೇಯ. ನನ್ನನ್ನು ದತ್ತಣ್ಣ ಅಂತಲೂ ಕರೀತಾರೆ. ನಾನು ರಂಗಭೂಮಿ, ಕಿರುತೆರೆ, ಹಿರಿತೆರೆ ಮೂರರಲ್ಲೂ ಕೆಲಸ ಮಾಡಿದ್ದೀನಿ. ಈ ಸಮಯದಲ್ಲಿ ಸಿನಿಮಾದಲ್ಲಿ ಸಕ್ರಿಯವಾಗಿದ್ದೇನೆ. ನಾನು ರಂಗಭೂಮಿ ಪ್ರಾರಂಭ ಮಾಡಿದ್ದು ಸುಮಾರು 70 ವರ್ಷಗಳ ಹಿಂದೆ. ನಮ್ಮ ಶಾಲೆಯಲ್ಲಿ ನಾಟಕವನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದ್ದು. ಅದು ಹಾಗೆ ಮುಂದುವರ್ಕೊಂಡು ಬಂತು. ಈಗೊಂದು 7-8 ವರ್ಷಗಳ ಹಿಂದಿನವರೆಗೂ ರಂಗಭೂಮಿ ಮಾಡ್ಕೊಂಡು ಬಂದಿದ್ದೀನಿ. ಆದರೆ ಇತ್ತೀಚಿನ ದಿನಗಳಲ್ಲಿ ರಂಗಭೂಮಿಗೆ ನನ್ನ ಸೇವೆ ಸಲ್ಲಿಸೋದು ಕಡಿಮೆಯಾಗಿದೆ. ಯಾಕೆ ಅಂದರೆ ನನ್ನ ಆರೋಗ್ಯದ ತೊಂದರೆಯಿಂದಾಗಿ. ಸಿನಿಮಾ ಮುಂದುವರೆದಿದೆ. ಇಷ್ಟು ವರ್ಷಗಳಲ್ಲಿ ನಾನು ಮಾಡಿದ್ದೇನೇ ಇದ್ದರೂ ಕೂಡ ನನಗೆ ಇವತ್ತಿನವರೆಗೂ ಕೂಡ ಫಾರ್ಮಲ್ಲಾಗಿ ಒಂದು ಟ್ರೈನಿಂಗ್ ಅಂತ ಆಗಿಲ್ಲ ನನಗೆ. ಓಕೆ, ನಟನೆಗಾಗಿ ನನಗೆ ರಾಷ್ಟ್ರ ಪ್ರಶಸ್ತಿ, ಇಂಟರ್ನ್ಯಾಷನಲ್ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಎಲ್ಲ ಬಂದಿದೆ. ಓಕೆ, ಆದರೂ ಕೂಡ ನನಗೆ ಒಳಗೊಳಗೇ ಒಂದು ಯಾವುದೋ ಒಂದು ರೀತಿಯ ಅಳುಕು ಇತ್ತು. ಓಕೆ, ನಾನು ಮಾಡ್ತಾಯಿದ್ದೀನಿ ಕರೆಕ್ಟು, ಅದಕ್ಕೇನೋ ಒಂದಿಷ್ಟು ಪ್ರಶಸ್ತಿಗಳು ಬರ್ತಿದೆ ಕರೆಕ್ಟು, ಬಟ್ ನಾನು ಮಾಡ್ತಾ ಇರೋದು ಸರಿಯಾಗಿದೆಯಾ ಇಲ್ವಾ? ಓಕೆ, ಈ ಅಳುಕು ಒಂದೊಂದು ಸಾರಿ ನಮ್ಮನ್ನು ಒಂಥರ ಕೀಳರಿಮೆಗೆ ತಳ್ಳುತ್ತೆ. ಓಕೆ, ಆ ಅಳುಕು ಇಲ್ಲದೆ ಇರಬೇಕಾದ್ರೆ ಓಕೆ ಸ್ವಚ್ಛಂದವಾಗಿ ನಮಗೆ ಬೇಕಾದ ಹಾಗೆ ಓಕೆ ನನ್ನ ಒಳಗಡೆ ಏನಿದೆ ಅದನ್ನು ಹೊರಗಡೆ ತೋರಿಸೋದಕ್ಕೆ ಅನುಕೂಲ ಆಗುತ್ತೆ. ಆದ್ದರಿಂದ ರಂಗಭೂಮಿಯಲ್ಲಾಗಲಿ, ಕಿರುತೆರೆಯಲ್ಲಾಗಲಿ ಅಥವಾ ಸಿನಿಮಾದಲ್ಲಾಗಲಿ ಒಂದು ಶಿಕ್ಷಣ ಅಂತ ಏನಿದೆ ಅದು ಬಹಳ ಮುಖ್ಯವಾಗುತ್ತೆ. ಓಕೆ, ಆದ್ದರಿಂದ ನಾನು ಹೊಸ ಪೀಳಿಗೆಗೆ, ಯಾರು ಹೊಸದಾಗಿ ಈ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ನೆಲೆ ಊರಬೇಕು ಅಂತ ಅನ್ಕೋತಾರೆ, ಅವ್ರಿಗೆ ಹೇಳೋದಿಷ್ಟೇ, ಈ ಮೂರೂ ಕ್ಷೇತ್ರದಲ್ಲಿ ಶಿಕ್ಷಣ ಅನಿವಾರ್ಯವಲ್ಲದೆ ಹೋದರೂ ಕೂಡ ಓಕೆ ಅದು ಬಹಳ ಅನುಕೂಲ ಮಾಡಿಕೊಡುತ್ತೆ. ಅಷ್ಟು ಮಾತ್ರ ಹೇಳಬಲ್ಲೆ ನಾನು. ಆ ಶಿಕ್ಷಣ ಅನುಕೂಲ ಮಾಡಿಕೊಡೋದಾದರೆ ನಾವು ಯಾತಕ್ಕೆ ಆ ಶಿಕ್ಷಣ ಪಡ್ಕೋಬಾರ್ದು ಅನ್ನೋ ಪ್ರಶ್ನೆ ಬರಲೇಬೇಕು ಎಲ್ಲರ ಮುಂದೆನೂ. ಈ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಥವಾ ಈ ಕ್ಷೇತ್ರದಲ್ಲಿ ಎಂಟರಾಗಿ ಮುಂದುವರಿಬೇಕು. ಇಂಥವರೆಲ್ಲರಿಗೂ ಕೂಡ ಒಂದು ಶಿಕ್ಷಣ, ಫಾರ್ಮಲ್ಲಾಗಿ ಶಿಕ್ಷಣ ಅನ್ನೋದೇ ನಟನೆಯ ಬಗ್ಗೆ ಭಾಳ ಒಳ್ಳೆಯ ಇದು ಎಂಟ್ರಿ ಪಾಯಿಂಟ್ ಅದು. ಓಕೆ, ಅದರಿಂದ ನಿಮ್ಮ ಸಾಧನೆಗೆ, ಮುಂದಿನ ಸಾಧನೆಗೆ ಬಹಳ ಅನುಕೂಲವಾಗುತ್ತೆ ಅನ್ನೋದಂತೂ ಸತ್ಯ. ಓಕೆ, ಇದಕ್ಕೇನು ಮಾಡಬೇಕು? ಕೆಲವು ಶಿಕ್ಷಣ ಸಂಸ್ಥೆಗಳಿವೆ, ಕೆಲವು ದುಡ್ಡಿಗಾಗಿಯೇ ಮಾಡ್ತಾ ಇರೋ ಶಿಕ್ಷಣ ಸಂಸ್ಥೆಗಳಿವೆ, ಕೆಲವರು ಸೇವೆಗಾಗಿಯೇ ಮಾಡಬೇಕು ಅನ್ನೋ ಶಿಕ್ಷಣ ಸಂಸ್ಥೆಗಳಿವೆ, ಕೆಲವು ನಾವು ಬೆಳೆದಿದ್ದೀವಿ, ನಮ್ಮಂತೆ ಇತರರನ್ನು ಬೆಳೆಸೋದು ನಮ್ಮ ಕರ್ತವ್ಯ ಅಂದ್ಕೊಂಡು ಕೆಲಸ ಮಾಡ್ತಾ ಇರೋರು ಇದ್ದಾರೆ. ಹಾಗೆ ಇವತ್ತಿನ ದಿವಸ ಕಲಾತ್ಮಕ ಫಿಲ್ಮ್ ಸ್ಟೇಜ್ ಅಕಾಡೆಮಿ ಅಂತ ಮಾಡಿಕೊಂಡು ಗಿರೀಶ್ ಅವರು ಮತ್ತು ನಮ್ಮ ಶುಚೀಂದ್ರ ಪ್ರಸಾದ್ ಅವರ ನೇತೃತ್ವದಲ್ಲಿ ಒಂದು ಒಳ್ಳೆಯ 2 ದಿವಸದ ಕಾರ್ಯಾಗಾರ ಮಾಡಿಕೊಡ್ತಿದ್ದಾರೆ ನಟನೆಗೆ ಸಂಬಂಧಪಟ್ಟಂತೆ. ಓಕೆ, ನಟನೆ ಅನ್ನೋದನ್ನು ಯಾರಿಗೂ ಹೇಳಿಕೊಡೋದಕ್ಕೆ ಸಾಧ್ಯವಿಲ್ಲ. ಆದರೆ ನಮ್ಮ ಒಬ್ಬ ನಟನಲ್ಲಿ ಇರೋವಂಥ ಕುಂದುಕೊರತೆಗಳು ಅಂತ ಏನಿದೆ, ಓಕೆ, ಅವನ್ನು ನಿವಾರಣೆ ಮಾಡಿ ಅವ್ರನ್ನ ಸ್ವಲ್ಪ ಮುಂದಕ್ಕೆ ತರೋದಕ್ಕೆ ಬಹಳ ಸಾಧ್ಯತೆಗಳು ಇರುತ್ತೆ. ಅವು ಇಂತಹ ಕಾರ್ಯಾಗಾರಗಳಲ್ಲಿ ಓಕೆ ಅದು ಗೊತ್ತಾಗತ್ತೆ, ತಿಳುವಳಿಕೆ ಬರುತ್ತೆ. ಅದರಿಂದ ಒಂದು ನಮ್ಮ ಆತ್ಮವಿಶ್ವಾಸ ಬೆಳೆಯುತ್ತೆ. ಮತ್ತು ನಮ್ಮಲ್ಲಿರೋ ಏನಾದರೂ ಕೀಳರಿಮೆ ಇದ್ದರೆ ಅದು ಹೊರಗಡೆ ಹೋಗುತ್ತೆ. ಓಕೆ, ಹಾಗಾಗಿ ನಮ್ಮಲ್ಲಿರೋ ಅಂತಃಸತ್ವವನ್ನು ಬಳಸ್ಕೊಂಡೇ ನಾವು ನಟನೆಯನ್ನು ಎಷ್ಟು ಚೆನ್ನಾಗಿ ಮಾಡಬಹುದು, ಅದರ ವಿಸ್ತಾರವನ್ನು ಹೇಗೆ, ಅದರ ಆಳವನ್ನು ಹೇಗೆ ಪಡ್ಕೋಬಹುದು ಅನ್ನೋದಕ್ಕೆ ಕಾರ್ಯಾಗಾರಗಳು ಬಹಳ ಮುಖ್ಯವಾಗುತ್ತೆ. ಬಹಳ ಸಂತೋಷ ಆಗ್ತಿದೆ.
ನಮ್ಮ ಶುಚೇಂದ್ರ ಪ್ರಸಾದ್ ಅವರ ನೇತೃತ್ವದಲ್ಲಿ 2 ದಿವಸದ ಕಾರ್ಯಾಗಾರ ಆಗ್ತಿದೆ, 5ನೇ ತಾರೀಕು ಮತ್ತು 6ನೇ ತಾರೀಕು ಅಕ್ಟೋಬರ್ನಲ್ಲಿ. ಮುಂದೆಯೂ ಇನ್ನು ನಿರ್ದೇಶನಕ್ಕೆ ಸಂಬಂಧಪಟ್ಟಂತೆ, ಸಿನಿಮಾ ಮಾಡುವ ವಿಧಾನಕ್ಕೆ ಸಂಬಂಧಪಟ್ಟಂತೆ ಅನೇಕ ಕಾರ್ಯಾಗಾರಗಳನ್ನು ಮಾಡಬೇಕು ಅನ್ನೋ ಉತ್ಸಾಹ ಇಟ್ಟುಕೊಂಡು ಈ ಸಂಸ್ಥೆ ಮುಂದುವರಿತಾ ಇದೆ. ಓಕೆ, ಪ್ರಾರಂಭದಲ್ಲಿ ಈ ರಂಗಭೂಮಿಯ ನಟನೆಯನ್ನು ಇಟ್ಕೊಂಡು ಕಾರ್ಯಾಗಾರ ಮಾಡ್ತಾ ಇದ್ದಾರಲ್ಲ, ಅದು ಬಹಳ ಒಳ್ಳೆಯ ಕೆಲಸ ಅಂತ ನನ್ನ ಅಭಿಪ್ರಾಯ. ಇದರೊಳಗೆ ಪಾಲ್ಗೊಂಡವರಿಗೆ ನಿಜವಾಗಿಯೂ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ. ಅವ್ರು ಹೋಗ್ತಾ ಇರೋ ದಿಕ್ಕು ಸರಿಯಾಗಿದೆಯಾ ಇಲ್ವಾ ಗೊತ್ತಾಗುತ್ತೆ. ಅವರಲ್ಲಿರೋ ಕೀಳರಿಮೆ ಹೊರಗಡೆ ಹೋಗುತ್ತೆ, ಅವರ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಇವೆಲ್ಲಕ್ಕೂ ಅನುಕೂಲವಾಗುವಂಥ ಈ ಒಂದು ಕಾರ್ಯಾಗಾರವನ್ನು ಇದರ ಸದ್ಬಳಕೆ ಆಗಲಿ ಎಲ್ಲರಿಂದ ಅಂತ ನಾನು ಆಶಿಸ್ತೇನೆ. ಚೆನ್ನಾಗಿ ಆಗತ್ತೆ ಅನ್ನೋ ನಂಬಿಕೆ ನನ್ನಲ್ಲಿದೆ. ಯಾಕೆಂದರೆ ಇದರೊಳಗೆ ಕೈ ಜೋಡಿಸಿರೋರು ಯಾರಿದ್ದಾರೆ, ಇವರೆಲ್ಲರಿಗೂ ಒಂದು ನಿಷ್ಠೆ ಇದೆ, ಪ್ರಾಮಾಣಿಕತೆ ಇದೆ. ನಾವು ಬೆಳೆದರಷ್ಟೇ ಸಾಲದು, ಹೊಸ ಪೀಳಿಗೆಯನ್ನು ಬೆಳೆಸಬೇಕು, ರಂಗಭೂಮಿ ನಿರಂತರತೆಯನ್ನು ಕಾಪಾಡಿಕೊಂಡು ಹೋಗಬೇಕು. ಇವೆಲ್ಲ ಸದುದ್ದೇಶಗಳನ್ನು ಇಟ್ಕೊಂಡು ಮಾಡ್ತಾ ಇರುವಂಥ ಕಾರ್ಯಾಗಾರ ಇದು. ಈ ಕಾರ್ಯಾಗಾರ ಚೆನ್ನಾಗಿ ನಡೆಯಲಿ, ಅಲ್ಲಿಗೆ ಅದನ್ನು ಸದ್ಬಳಕೆ ಮಾಡಿಕೊಂಡಿರುವಂಥ ಅಥವಾ ಮಾಡಿಕೊಳ್ಳೋ ಅಂಥ ಜನರು ಯಾರು ಒಳಗಡೆ ಬರ್ತಾ ಇದ್ದಾರೆ ಈ ಕಾರ್ಯಾಗಾರಕ್ಕೆ, ಅವರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗಲಿ. ಹೀಗಾಗಿ ನಮ್ಮ ರಂಗಭೂಮಿ, ಕಿರುತೆರೆ ಮತ್ತು ಸಿನಿಮಾ ಈ 3 ಸಾಂಸ್ಕೃತಿಕ ವಲಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಇಡೀ ಕರ್ನಾಟಕಕ್ಕೆ ಅಥವಾ ಇಡೀ ದೇಶಕ್ಕೆ ಒಳ್ಳೆಯದಾಗಲಿ. ಅದರಿಂದ ಜನರಿಗೆ ಸಂತೋಷ ಮುಟ್ಟಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಅವರ ವೆಬ್ಸೈಟ್ನಲ್ಲಿ ಸಾಕಷ್ಟು ವಿಚಾರಗಳಿವೆ. ದಯವಿಟ್ಟು ಅದನ್ನು ಪರಾಮರ್ಶಿಸಿ ಏನಾಗ್ತಾ ಇದೆ ಅನ್ನೋದನ್ನು ತಿಳ್ಕೊಂಡು ನೀವು ಕೂಡ ಅದರ ಬಳಕೆ ಮಾಡಿಕೊಳ್ಳಿ ಅಂತ ನನ್ನ ಪ್ರಾರ್ಥನೆ.